ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು 7ನೇ ತರಗತಿಯ ಭಿನ್ನ ರಾಶಿಗಳು ಅನ್ನುವಂಥ ಪಾಠದ ಅಭ್ಯಾಸ 2.2ರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾವು ಈ ಅಭ್ಯಾಸದ 1ನೇ ಪ್ರಶ್ನೆಯ 1ನೇ ಲೆಕ್ಕಗಳನ್ನ ಬಿಡಿಸಿದ್ದೇವೆ. ಇವತ್ತಿನ ದಿವಸ ಈ 1ನೇ ಪ್ರಶ್ನೆಯ 2ನೇ ಲೆಕ್ಕಗಳನ್ನ ಬಿಡಿಸೋಣ. ನೋಡಿ, ಪ್ರಶ್ನೆ ಹೇಗಿದೆ: ಮುಂದಿನವುಗಳ ಬೆಲೆ ಕಂಡುಹಿಡಿಯಿರಿ. ಹಾಗಾದ್ರೆ ನೋಡಿ, ಇಲ್ಲಿ 2ನೇ ಪ್ರಶ್ನೆಯಲ್ಲಿ 1/7. ಹಾಗಾದ್ರೆ ಇದು ಒಂದು ಭಿನ್ನರಾಶಿ. ಈ ಭಿನ್ನರಾಶಿಯ 2/9, 6/5, 3/5. ಹಾಗಾಗಿ ಇವುಗಳ ಬೆಲೆಗಳನ್ನ ಕಂಡುಹಿಡಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾವ ರೀತಿಯಾಗಿ ಅನ್ನೋದನ್ನ ನಾವಿವತ್ತು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಎ ಲೆಕ್ಕವನ್ನು ಬರೆದುಕೊಳ್ಳೋಣ. ಯಾವ ರೀತಿ ಫಸ್ಟ್ ಇದನ್ನು ಬರ್ಕೋಬೇಕು. 1/7. ಈಗ ಈ ಪ್ರಶ್ನೆಯಲ್ಲಿ ಯಾವ ಭಿನ್ನರಾಶಿ ಇದೆ? 2/9. ಹೌದಾ? 1/7 2/9. ಈ ರೀತಿಯಾಗಿ ಇದನ್ನು ಬರ್ಕೋಬೇಕು. ಬರೆದುಕೊಂಡು ಈಗ ನೋಡಿ, ಇಲ್ಲಿ ರ ಅನ್ನುವಂತ ಒಂದು ಅಕ್ಷರ ಇದೆ. ರ ಅಂದ್ರೆ ವಿಶಿಷ್ಟ ಗುಣಾಕಾರ ಅಂತೇಳಿ ಹೇಳ್ತಾ ಇದ್ದೀವಿ. ಹಾಗಾಗಿ 1/7 ರ ಇರುವಂತ ಜಾಗದಲ್ಲಿ ಏನ್ ಬರ್ಕೋಬೇಕು? ಗುಣಾಕಾರ ಚಿಹ್ನೆಯನ್ನು ಬರ್ಕೊಂಡು ಆಮೇಲೆ ಮುಂದಿನ ಭಿನ್ನ ರಾಶಿಯನ್ನ ಬರ್ಕೋಬೇಕು. ಈಗ ಈ ರೀತಿ ಇದ್ದದ್ದು ಈ ರೀತಿ ಇದ್ದಾಗ ಏನಾಗ್ತಾ ಇದೆ? ಅದು ಭಿನ್ನ ರಾಶಿಗಳ ಗುಣಾಕಾರ ಆಗ್ತಾ ಇದೆ. ಹಾಗಾಗಿ ಭಿನ್ನ ರಾಶಿಗಳ ಗುಣಾಕಾರವನ್ನ ಅಂಶದಲ್ಲಿರುವಂತಹ ಸಂಖ್ಯೆಗಳನ್ನ ಅಂಶದಿಂದ ಗುಣಿಸ್ತೀವಿ, ಛೇದದಲ್ಲಿರುವಂತಹ ಸಂಖ್ಯೆಗಳನ್ನ ಛೇದದಿಂದ ಗುಣಿಸ್ತೀವಿ. 1 2 7 9 63. ಹೌದಾ? ಈ ರೀತಿಯಾಗಿ ಲೆಕ್ಕಗಳನ್ನ ಬಿಡಿಸ್ತಾ ಇರ್ತೀವಿ. ಇನ್ನು ಇದೇ ರೀತಿಯಾಗಿ ಬಿ ಲೆಕ್ಕವನ್ನ 1/7 ಮೊದಲನೇದಾಗಿ ಇದನ್ನು ಬರ್ಕೋಬೇಕು. ಈಗ ಬಿ ಲೆಕ್ಕ 6/5. 1/7 6/5 ಅಂತೇಳಿ ಈ ಲೆಕ್ಕವನ್ನ ಬರ್ಕೋಬೇಕು. ಇದೇ ರೀತಿಯಲ್ಲಿ 1/7 ಗುಣಾಕಾರ 6/5. ಹೌದಾ? 1 6 6 7 35. ಎಷ್ಟು ಬಂತು? 6/35. ಈ ರೀತಿಯಾಗಿ ಉತ್ತರಗಳು ಬರ್ತಾ ಇದ್ದಾವೆ. ಅದೇ ರೀತಿಯಲ್ಲಿ ಮುಂದಿನ ಲೆಕ್ಕ ಸಿ ಲೆಕ್ಕ 3/10. ಹಾಗಾದ್ರೆ ನೋಡಿ, 1/7 1/7 ಎಷ್ಟಿದೆ? ಇಲ್ಲಿ 3/10. ಇದನ್ನು ಕೂಡ ಗುಣಾಕಾರ ರೂಪದಲ್ಲಿ ಬರ್ಕೋಬೇಕು. 1/7 ಗುಣಾಕಾರ 3/10. ಹೌದಾ? ಈಗ ಮಾಡಿ, 1 3 3 7 10 70. ಹೌದಾ? ಈಗ ಈ ಲೆಕ್ಕದ ಉತ್ತರ ಎಷ್ಟಾಯ್ತು? 2/63. ಬಿ ಲೆಕ್ಕದ ಉತ್ತರ 6/35. ಸಿ ಲೆಕ್ಕದ ಉತ್ತರ 3/70 ಅಂತೇಳಿ ಈ ರೀತಿಯಾಗಿ ಉತ್ತರಗಳನ್ನ ನಾವು ಕಂಡುಹಿಡಿದಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 2.2ರ ಪ್ರಶ್ನೆ ನಂಬರ್ 2ರ ಲೆಕ್ಕಗಳನ್ನ ಬಿಡಿಸಲಿದ್ದೇವೆ. ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.